ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರಮುಖ ಆಹಾರ ವಿತರಣಾ ಸಂಸ್ಥೆಯಾದ ಝೊಮ್ಯಾಟೊ ಗ್ರಾಹಕರಿಗೆ ಬಿಗ್ ಶಾಕ್ ಕೊಟ್ಟಿದೆ. ಬೆಲೆ ಏರಿಕೆ ಬೆಂಕಿಯಲ್ಲಿ ಜನ ಬೇಯ್ತಾ ಇರುವಾಗಲೇ ದಿಢೀರ್ ತನ್ನ ಪ್ಲಾಟ್ಫಾರ್ಮ್ ಫೀಸ್ ಅನ್ನ ₹2.40 ಹೆಚ್ಚಳ ಮಾಡಿದೆ. ಪ್ರತಿ ಆರ್ಡರ್ಗೆ ಈ ಮೊದಲಿದ್ದ ₹12.50 ಈಗ ₹14.90 ಶುಲ್ಕವನ್ನ ಏರಿಸಿದೆ. ದಿಢೀರನೆ ಸೇವಾ ಶುಲ್ಕವನ್ನ ಝೊಮ್ಯಾಟೊ ಹೆಚ್ಚು ಮಾಡಿದೆ. ಸೇವಾ ಶುಲ್ಕ ₹2.40 ಹೆಚ್ಚಳವಾಗಿರುವುದು ಈಗ ಗ್ರಾಹಕರಿಗೆ ಮತ್ತೊಂದು ಬರೆ. ಈಗ ಪ್ರತಿ ಆರ್ಡರ್ಗೆ ₹14.90 ಸೇವಾ ಶುಲ್ಕವನ್ನ ವಿಧಿಸ್ತಾ ಇದೆ ಝೊಮ್ಯಾಟೊ. ಸ್ವಿಗ್ಗಿ ಈಗಾಗಲೇ ₹14.99 ಸೇವಾ ಶುಲ್ಕವನ್ನ ವಿಧಿಸ್ತಾ ಇದೆ. ಈಗ ಝೊಮ್ಯಾಟೊ ಸರದಿ. ದಿಢೀರನೆ ಸೇವಾ ಶುಲ್ಕವನ್ನ ಝೊಮ್ಯಾಟೊ ಕೂಡ ಹೆಚ್ಚು ಮಾಡಿದೆ. ಹೋಟೆಲ್ ರೆಸ್ಟೋರೆಂಟ್ ಮಾಲೀಕರಿಗೆ ಬಿಗ್ ಶಾಕ್ ಎದುರಾಗಿದ್ದು, ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಬಳಸ್ತಾ ಇದ್ದವರಿಗೆ ಗುನ್ನ ಕೊಡಲಾಗಿದೆ. ಯಾದಗಿರಿಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವ ಎದುರಾಗಿದ್ದು, ಕೆಲ ಹೋಟೆಲ್ ಹಾಗೆ ರೆಸ್ಟೋರೆಂಟ್ಗಳಲ್ಲಿ ಗೃಹ ಬಳಕೆಯ ಸಿಲಿಂಡರ್ಗಳನ್ನು ಬಳಕೆ ಮಾಡಿಕೊಳ್ತಾ ಇದ್ರು. ಅಕ್ರಮವಾಗಿ ಎಲ್ಪಿಜಿ ಸಿಲಿಂಡರ್ ಅನ್ನ ಬಳಕೆ ಮಾಡಿಕೊಳ್ತಾ ಇದ್ದು ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. 7 ಗೃಹ ಬಳಕೆಯ ಸಿಲಿಂಡರ್ ಅನ್ನ ಜಪ್ತಿ ಮಾಡಿದ್ದಾರೆ ಅಧಿಕಾರಿಗಳು. ನೋಡಿ, ಹಲವು ಕಡೆಗಳಲ್ಲಿ ಇಂತಹ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಹೋಟೆಲ್ ಮುಚ್ಚಬಾರದು ಅನ್ನುವಂತಹ ಕಾರಣದಿಂದಾಗಿ ಕೆಲ ಹೋಟೆಲ್ಗಳಲ್ಲಿ ಈ ರೀತಿ ಗೃಹ ಬಳಕೆಯ ಸಿಲಿಂಡರ್ಗಳನ್ನ ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಬಟ್ ಅದು ಕಾನೂನು ಪ್ರಕಾರವಾಗಿ ತಪ್ಪು. ಯಾಕೆಂದ್ರೆ ಅಧಿಕಾರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಕಡೆಗಳಲ್ಲಿ ಈಗಾಗಲೇ ದಾಳಿಯನ್ನು ನಡೆಸಿದ್ರು. ಸುಮಾರು ಕಡೆಗಳಲ್ಲಿ ಈ ರೀತಿ ದಾಳಿ ನಡೆಸಿ ಹಲವು ಕಡೆ ವಶಕ್ಕೆ ಪಡೆದಿದ್ರು. ಈಗ 7 ಗೃಹ ಬಳಕೆ ಸಿಲಿಂಡರ್ಗಳನ್ನು ವಶಕ್ಕೆ ಪಡೆದಿದ್ದಾರೆ ಯಾದಗಿರಿಯಲ್ಲಿ. ರಾಜ್ಯದಲ್ಲಿ ಉಪಚುನಾವಣೆ ಚಕ್ರವ್ಯೂಹ ಭೇದಿಸ್ತಾ ಇರುವುದಕ್ಕೆ ಕಾಂಗ್ರೆಸ್ ಹಾಗೆ ಹಲವು ಕಡೆಗಳಲ್ಲಿ ಒಂದಷ್ಟು ಬದಲಾವಣೆಗಳನ್ನು ನಾವು ನೋಡಬಹುದು. ಇನ್ನು ಗ್ಯಾಸ್ ಸಿಲಿಂಡರ್ ವಿಚಾರದಲ್ಲಿ ನಾವು ಮಾತನಾಡ್ತಾ ಇದ್ವಿ. ಎಲ್ಪಿಜಿ ಅಭಾವದಿಂದಾಗಿ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ವಿ. ಈಗ ಎಲ್ಪಿಜಿ ಅಭಾವದ ನಡುವೆ ಗ್ಯಾಸ್ ಸೋರಿಕೆ ಆಗಿದೆ. ಎಲ್ಪಿಜಿ ಗ್ಯಾಸ್ ಹೊತ್ತ ವಾಹನದಲ್ಲಿ ಅಪಾರ ಪ್ರಮಾಣದಲ್ಲಿ ಸೋರಿಕೆ ಆಗಿರೋದು ಧಾರವಾಡ ಜಿಲ್ಲೆಯ ಕಲಘಟಕಿಯ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಗೂಟಿ ಅಂಕೋಲಾ ರಸ್ತೆಯ ತಬ್ಬೂರು ಕ್ರಾಸ್ ಬಳಿ ಈ ರೀತಿ ಗ್ಯಾಸ್ ಸೋರಿಕೆ ಆಗಿದೆ. ನಿನ್ನೆಯಿಂದಲೇ ಸೋರಿಕೆ ಆಗ್ತಾ ಇದೆ ಗ್ಯಾಸ್ ಸೋರಿಕೆ ಹಿನ್ನೆಲೆ ವಾಹನ ಓಡಾಟದಲ್ಲಿ ರಸ್ತೆ ಸಂಚಾರದಲ್ಲಿ ಬದಲಾವಣೆ ಆಗಿದೆ. ಕಲಘಟಕಿ ಯಲ್ಲಾಪುರ ರಸ್ತೆ ಮಾರ್ಗವನ್ನು ಬದಲಾಯಿಸಲಾಗಿದೆ. ಹುಬ್ಬಳ್ಳಿ ತಡಸಾ ಕ್ರಾಸ್ ಮುಂಡಗೋಡ ಮಾರ್ಗವಾಗಿ ಸಂಚರಿಸುವಂತೆ ಸೂಚನೆಯನ್ನು ಕೊಡಲಾಗಿದೆ. ಯಲ್ಲಾಪುರ ಕಡೆಯಿಂದ ಹುಬ್ಬಳ್ಳಿಗೆ ಬರುವಂತಹ ವಾಹನಗಳ ಸಂಚಾರವನ್ನು ಕೂಡ ಬದಲು ಮಾಡಲಾಗಿದೆ. ಯಲ್ಲಾಪುರ ಹಳಿಯಾಳ ಕ್ರಾಸ್ನಿಂದ ಧಾರವಾಡ ಹುಬ್ಬಳ್ಳಿ ಮಾರ್ಗವಾಗಿ ಬರುವುದಕ್ಕೆ ಸೂಚನೆಯನ್ನು ಕೊಟ್ಟಿದ್ದು, ವಾಹನಗಳ ಓಡಾಟಕ್ಕೆ ಸಂಪೂರ್ಣವಾಗಿ ನಿಷೇಧವನ್ನು ಹೇರಲಾಗಿದೆ. ನೋಡಿ, ಯಾವುದೇ ವಾಹನ ಓಡಾಟ ಸೇರಿ ಜನರ ಸಂಚಾರಕ್ಕೂ ಕೂಡ ನಿಷೇಧವನ್ನು ಹೇರಲಾಗಿದೆ. ಗ್ಯಾಸ್ ಸೋರಿಕೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಯಾವುದೇ ರೀತಿಯ ಅನಾಹುತ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ.